ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ಮಗನ ಬರ್ಡೇಗೋಸ್ಕರ ಶಾಪಿಂಗ್ ಅಂತ ಹೇಳಿ ಬಂದ್ವಿ. ಇದು ಎಲ್ಲಿರೋದು ಅಂದರೆ ಬಾಳೆಹೊನ್ನೂರು ಹಾಗೂ ಶೃಂಗೇರಿಯ ಮಧ್ಯದಲ್ಲಿ ಜೈಪುರ ಅಂದ್ಬಿಟ್ಟು ಅಲ್ಲಿ ನೂತನ್ ಅನ್ನುವಂತಹ ಒಂದು ಶಾಪ್. ಇದು ತುಂಬ ಹಳೆಯ ಶಾಪ್ ಅಂತಲೇ ಹೇಳ್ಬೋದು. ಒಂದು 25-30 ವರ್ಷದ ಹಿಂದಿನ ಒಂದು ಶಾಪೇ, ಆದರೆ ತುಂಬ ಫೇಮಸ್ ಇದೆ ಇಲ್ಲಂತೂ. ತುಂಬ ಎಲ್ಲ ಕಡೆಯಿಂದ ಕೂಡ ಇಲ್ಲಿಗೆ ಬರ್ತಾರೆ. ಹಾಗೆಯೇ ನೋಡ್ಬೋದು, ಈ ಒಂದು ಡ್ರೆಸ್ನ ನಾನು ನನ್ನ ಮಗನ ಬರ್ಡೇಗೋಸ್ಕರ ತೊಗೊಂಡಿರೋದು. ಇದು ಬರ್ಡೇ ದಿನನೇ ಅವನು ಮಾರ್ನಿಂಗ್ ಹಾಕಿರುವಂಥದ್ದು. ಅದನ್ನು ಇಲ್ಲಿ ಡ್ರೆಸ್ ತೋರಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಮಧ್ಯದಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ಬನ್ನಿ, ನನ್ನ ಮಗನಿಗೆ ಬರ್ಡೇಗೆ ನಾವು ಏನು ಗಿಫ್ಟ್ ಕೊಟ್ಟಿದ್ದೀವಿ, ಹಾಗೆಯೇ ಬರ್ಡೇ ಯಾವ ರೀತಿಯಾಗಿ ಆಯಿತು ಎಲ್ಲದನ್ನೂ ಕೂಡ ನೋಡೋಣ. ಈ ಒಂದು ವ್ಲಾಗಲ್ಲಿ ನಾನು ಜಾಸ್ತಿಯಾಗಿ ಏನು ಎಡಿಟಿಂಗ್ ಮಾಡಲಿಕ್ಕೆ ಹೋಗಲ್ಲ, ಹೇಗಿದೆಯೋ ಹಾಗೆಯೇ ನಾನು ತೋರಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಮಗನಿಗೆ ಬರ್ಡೇಗೆ ಅಂತ ಗಿಫ್ಟ್ ನಾವು ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಬಂದಿದೆ. ಅದನ್ನ ಅವನೇ ಸಂಜೆ ಸ್ಕೂಲಿಂದ ಬಂದಮೇಲೆ ಓಪನ್ ಮಾಡಲಿ ಅಂತ. ಇದು ಬರ್ಡೇ ಹಿಂದಿನ ದಿನನೇ ಬಂತು ನಮಗೆ. ನೀವು ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕಾಗ್ಲಿಲ್ವಾ? ಬರ್ಡೇ ದಿನ ಮಾರ್ನಿಂಗು ಅದೇ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದಾನೆ, ನೋಡ್ಬೋದು. ಆ ಡ್ರೆಸ್ನ ಹಾಕ್ಕೊಂಡ್ಬಿಟ್ಟು ಈಗ ದೇವ್ರ ಪೂಜೆನ ಮಾಡ್ತಾ ಇದ್ದಾನೆ. ಹಾಗೆ ಸ್ಕೂಲಿಗೆ ಕೂಡ ರೆಡಿ ಆಗಬೇಕಿತ್ತು. ಇವತ್ತು ಕಲರ್ ಡ್ರೆಸ್ ಹಾಕೋಬೋದು, ಬರ್ಡೇ ದಿನ ಮಕ್ಕಳು ಕಲರ್ ಡ್ರೆಸ್ ಹಾಕೋಬೋದು. ಹಾಗಾಗಿ ಇದೇ ಒಂದು ಡ್ರೆಸ್ಸಲ್ಲೇ ಹೊರಟಿದ್ದಾನೆ. ಅವನಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಯಾಕಂದರೆ ಅವನೇ ಅದೇ ಥರ ಡ್ರೆಸ್ ಬೇಕು ಅಂತ ತುಂಬ ದಿನದಿಂದ ಹೇಳ್ತಾ ಇದ್ದ. ಅಲ್ಲಿ ಹೋದ್ಮೇಲೂ ಕೂಡ ಅವನು ಹೇಳ್ತಿದ್ದ ರೀತಿಯಲ್ಲೇ ಡ್ರೆಸ್ ಸಿಕ್ತು ಕೂಡ. ಹಾಗಾಗಿ ತುಂಬ ಖುಷಿಯಾಗೇ ಇದ್ದ ಅವನು. ಅದ ನಂತರ ತಿಂಡಿ ತಿಂದ್ಬಿಟ್ಟು ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾನೆ. ಇದಿಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಎಲ್ಲ. ಅಂದರೆ ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು. ಅಂದರೆ ಮತ್ತೆ ಮಕ್ಕಳು ಬಂದಮೇಲೆ ನನಗೆ ಸ್ಕೂಲಿಂದ ಇದು ಅಂತ ಅದೇ ಕೆಲಸ ಸರಿಯಾಗಿಬಿಡುತ್ತೆ. 7 ಗಂಟೆ ಅನ್ನೋಷ್ಟಿಗೆ ಮತ್ತೆ ರೆಡಿ ಮಾಡಲಿಕ್ಕೆ ಆಗೋಲ್ಲ ಅಂದ್ಬಿಟ್ಟು ನಾನು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ಮೇಲೆ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಲೈಟಿಂಗ್ಸ್ ಎಲ್ಲ ಹಾಕಬೇಕು, ಅದನ್ನ ಮತ್ತೆ ಹಾಕೋಣ ಅಂದ್ಬಿಟ್ಟು ನೋಡ್ಬೋದು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಗ್ರೀನ್ ಮ್ಯಾಟ್ ಹಾಕಿದ್ದೀನಿ. ಒಂದು ಸ್ಟೂಲ್ ಇತ್ತು ಈ ರೀತಿಯಾಗಿ. ಆ ಒಂದು ಸ್ಟೂಲಿಗೆ ನಾನು ಈ ರೀತಿ ಒಂದು ದುಪ್ಪಟ್ಟ ಇತ್ತು ಪಿಂಕ್ ಕಲರ್, ಅದನ್ನು ಹಾಕಿಬಿಟ್ಟು ನನ್ನ ಹೇರ್ ಬ್ಯಾಂಡ್ ಹಾಕಿರೋದಿದು ನೋಡ್ಬೋದು, ಇದು ಗೊತ್ತಾಗ್ತಿದೆ. ಹೇರ್ ಬ್ಯಾಂಡ್ ಇತ್ತು, ಅದು ಸುಮ್ಮನೆ ಯಾವಾಗಲೂ ತೊಗೊಂಡಿದ್ದೆ. ನನಗೆ ಅದೇನು ಯೂಸ್ ಏನು ಮಾಡ್ತಿರ್ಲಿಲ್ಲ ನಾನು. ಬಟ್ ಚಿಕ್ಕ ಮಕ್ಕಳಿಗಾದರೂ ಹೇಗಾದ್ರು ಚೆನ್ನಾಗಿ ಕಾಣುತ್ತೆ ಅನ್ಬೋದು. ನಮ್ಮಲ್ಲಿ ಇಬ್ಬರು ಗಂಡು ಮಕ್ಕಳಿರೋದು, ಇನ್ನೇನು ಮಾಡೋಣ. ಸುಮ್ಮನೆ ನನಗೆ ಇಷ್ಟ ಆಗಿದ್ನ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ನಾನು ಯೂಸ್ ಮಾಡ್ತೀನಿ ಅಂತಲ್ಲ, ಈ ರೀತಿ ಏನಕ್ಕಾದ್ರೂ ಒಂದು ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಇದು ಅಷ್ಟೇ, ಸುಮ್ಮನೆ ಸಿಂಪಲ್ಲಾಗಿ ಒಂದು ಸ್ಟೂಲ್ಗೆ ಒಂದು ದುಪ್ಪಟ್ಟ ಹಾಕಿದ್ದೀನಿ. ಸೈಕಲ್ಗೆ ಪೂಜೆ ಮಾರ್ನಿಂಗೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಮಾರ್ನಿಂಗ್ ಸ್ಕೂಲಿಗೆಲ್ಲ ರೆಡಿ ಆಗೋದ್ರಿಂದ ಆಗಲಿಲ್ಲ. ಇವಾಗ ಸಂಜೆ ಬಂದಮೇಲೆ ಸೈಕಲಿಗೆ ಒಂಚೂರು ಪೂಜೆ ಮಾಡೋಣ ಅಂತ ಹೇಳಿ ಅವನ ಹತ್ರನೇ ಮಾಡಿಸ್ತಾ ಇದ್ದೀನಿ. ಹಾಗೆ ಇನ್ನು ಬರೀ ಇಲ್ಲಿ ಮಕ್ಕಳಿಗೆ ಮಾತ್ರ, ನಮ್ಮ ಏರಿಯಾದಲ್ಲಿ ಏನು ಮಕ್ಕಳಿದ್ದಾರೋ ಅವರಿಗೆಲ್ಲ ಅಷ್ಟೇ ಕರೆದಿದ್ದೆ. ಒಂದು 20ರಿಂದ ಒಂದು 25 ಮಕ್ಕಳು ಇರ್ಬೋದು. ಹಾಗಾಗಿ ಈ ಪೂಜೆ ಮುಗಿಸ್ಬಿಟ್ಟು ಒಂದು 7 ಗಂಟೆಗೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು.
bro, ನನ್ನ ಸೈಕಲ್ yo bro. ಹಾಗೆಯೇ ನೋಡ್ಬೋದು ಡೆಕೋರೇಷನ್ ಕೂಡ ಆಯಿತು, ಕಂಪ್ಲೀಟ್ ಆಯಿತು. ಇದಿಷ್ಟೇ ಮಾಡಿರೋದು. ನಾನು ಡೈನಿಂಗ್ ಹಾಲ್ನಲ್ಲಿ ಮಾಡಿದ್ದು ಇದಿಷ್ಟು. ಯಾಕಂದರೆ ಅಲ್ಲಿ ಹಾಲಲ್ಲಿ ಮಾಡೋಣ ಅಂದ್ಕೊಂಡೆ, ಮತ್ತು ಅದು ನಾನು ಮಧ್ಯಾಹ್ನನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ, ಸರಿಯಾಗೋದಿಲ್ಲ ಅಂದ್ಬಿಟ್ಟು ಇಲ್ಲಿ ಡೈನಿಂಗ್ ಹಾಲಲ್ಲಿ ಮಾಡಿದ್ದೀನಿ. ನೋಡ್ಬೋದು ಇದಿಷ್ಟು ರೆಡಿ ಮಾಡಿದ್ದೀನಿ. ಇದು ನಾನು ಒಂದು ಸಲ ಯಾವಾಗ ಲಾಸ್ಟ್ ಇಯರ್ ಏನೋ ತೊಗೊಂಡು ಇಟ್ಕೊಂಡಿದ್ದು ಅನಿಸುತ್ತೆ. ಅದು ಹಾಗೆ ಮತ್ತೆ ಫಂಕ್ಷನ್ ಮುಗಿದ್ಮೇಲೆ ಹಾಗೆ ಇಡ್ತೀನಿ ತಂದುಬಿಟ್ಟು. ಮತ್ತು ನಮಗೆ ನೆಕ್ಸ್ಟು ಯೂಸ್ ಆಗುತ್ತಲ್ಲ, ಬೆಲೂನ್ಗಳೊಂದು ಯೂಸ್ ಆಗೋಲ್ಲ ಬಿಟ್ಟರೆ ಮತ್ತೆ ಬೇರೆ ಎಲ್ಲ ಯೂಸ್ ಆಗುತ್ತೆ. ಹಾಗಾಗಿ ಒಂದು ಸಲ ಬರ್ಡೇ ಆದಮೇಲೆ ಮತ್ತೆ ತೆಗೆದಿಟ್ಕೋಬೋದು. ಮತ್ತು ನನ್ನ ಮಗ ದೊಡ್ಡವನೇನು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡು, ಇದೆಲ್ಲ ಏನಿದ್ರು ಚಿಕ್ಕ ಮಕ್ಳಿಗೆ ಚೆನ್ನಾಗಾಗುತ್ತೆ ಅಷ್ಟೇ. ಅವ್ನು 10th ಸ್ಟ್ಯಾಂಡರ್ಡ್ ಆಗಿದ್ದರಿಂದ ಇವಾಗೆಲ್ಲ ಅಷ್ಟೇನು ಮಾಡಲ್ಲ, ಒಂದು ಕೇಕ್ ಕಟ್ ಮಾಡ್ತೀವಿ ಅಷ್ಟೇ ಅವನಿಗೆ. ಇವನಿಗೆ ಈ ರೀತಿಯಾಗಿ ಎಲ್ಲ ಮಾಡ್ಕೊಳ್ಲಿಕ್ಕೆ ತುಂಬ ಇಷ್ಟ. Happy birthday to you. Happy birthday to you. Happy birthday to you. ಹಾಗೆ ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೆ, ಅದು ಹಾಗೆ ಇತ್ತು, ಟ್ರೈಪಾಡಿಗೆ ಹಾಕಿಟ್ಟಿರೋದ್ರಿಂದ ಒಂದೇ ಸೈಡಲ್ಲಾಗಿದೆ. ಈ ಕಡೆ ಎಲ್ಲ ಮಕ್ಕಳು ಕೂತಿರೋ, ಕೆಲವ್ರು ಕಾಣ್ತಿದ್ದಾರೆ, ಕೆಲವ್ರು ಕಾಣ್ತಿದ್ದಾರೆ ಮಾತ್ರ ಕಾಣ್ತಿದ್ದಾರೆ, ಕೆಲವ್ರು ಕಾಣ್ತಾ ಇಲ್ಲ ಆಗಿದೆ. ಹಾಗಾಗಿ ಒಂದು ಸಲ ಮತ್ತೆ ಅವ್ರು ನಾನು ಕಾಣ್ತಿಲ್ಲ ಅಂತಿದ್ರಂತೆ. ಹಾಗಾಗಿ ಮತ್ತೊಂದು ಸಲ ಎಲ್ಲರದ್ದು ವೀಡಿಯೋ ಮಾಡಿದೆ. ಲಾಸ್ಟಲ್ಲಿ ನೋಡ್ಬೋದು ನೀವು. ಏನೇ ಅಂದರೂ ಚಿಕ್ಕ ಮಕ್ಕಳ ಬರ್ಡೇಗೆ ಮಕ್ಕಳನ್ನು ಕರೆದು ಮಾಡುವಂತಹ ಒಂದು ಸೆಲೆಬ್ರೇಷನ್ ಇದೆಯಲ್ಲ, ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಇನ್ನು ದೊಡ್ಡವ್ರದ್ದು ಅಂತಂದರೆ ಅದೇ ಇನ್ನೇನು. ಈಗ ನನ್ನ ಮಗನಿಗೆ ಅವನದು ದೊಡ್ಡವನ ಬರ್ಡೇಗೂ ಇವನ ಬರ್ಡೇಗೂ ತುಂಬ ಇದು ಅನಿಸುತ್ತೆ. ಯಾಕಂದರೆ ಅವ್ನು 10th ಸ್ಟ್ಯಾಂಡರ್ಡ್ ಆಗಿದ್ದರಿಂದ ಅವನಿಗೆ ಈ ಥರ ಎಲ್ಲ ಡೆಕೋರೇಷನ್ ಕೂಡ ಇಷ್ಟ ಆಗೋಲ್ಲ. ಚಿಕ್ಕ ಮಕ್ಕಳಲ್ಲಿ ಚೆಂದ, ಇವನಿಗೂ ಇನ್ನೊಂದು 2-3 ವರ್ಷ ಈ ಥರ ಎಲ್ಲ ಮಾಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ನಂತರ ಅವನಿಗೂ ಅಷ್ಟು ಇಷ್ಟ ಆಗೋಲ್ಲ, ನಮಗೂ ಕೂಡ ಎಂತ ನಂಗೆ ಆಗಿಬಿಡುತ್ತೆ. ಇವಾಗ ಹಾಗೆ ಅವನಿಗೆ ದೊಡ್ಡವನ ಬರ್ಡೇಗೆ ಅಂದರೆ ನಾವೊಂದು ಕೇಕ್ ಕಟ್ ಮಾಡ್ತೀವಿ, ಮುಗಿದೋಯ್ತು. ನಂತರ ಹೋಗ್ತಾ ಈಗ ಅದು ಹೆಣ್ಮಕ್ಳಾದರೂ ಕೂಡ ಸ್ವಲ್ಪ ಆಮೇಲೆ ಒಂದು ಕೇಕ್ ಕಟ್ ಮಾಡೋದು ಏನೋ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ. ಆದರೆ ಗಂಡು ಮಕ್ಕಳು ಅದನ್ನೆಲ್ಲ ಮಾಡ್ಕೊಂಡು ಹೋಗೋಲ್ಲ. ಯಾಕಂದರೆ ಅವ್ರದ್ದೇ ಒಂದು ಜವಾಬ್ದಾರಿಗಳು, ಅವರ ಒಂದು ಟೆನ್ಷನ್ಗಳು ಅದೇ ಬೇರೆ ಆಗ್ತಾ ಹೋಗ್ತಾ ಅದು ಕೂಡ ಅವರಿಗೆ ಇಂಟ್ರೆಸ್ಟ್ ಇರೋಲ್ಲ. ಹಾಗಾಗಿ ನಾವು ಚಿಕ್ಕ ಮಕ್ಕಳಲ್ಲಿ ಏನು ಸೆಲೆಬ್ರೇಷನ್ ಮಾಡ್ತೀವೋ ಅದಷ್ಟೇ ಅವರ ಒಂದು ಮೈಂಡಲ್ಲಿ ಉಳಿಯುತ್ತೆ. ಹಾಗೆ ಎಲ್ಲರದು ಒಂದ್ಸಲ ಒಂದು ವಿಡಿಯೋ ಮಾಡ್ಕೊಂಡು ಬಂದ್ಬಿಟ್ಟು ನಂತರ ಕೆಲವರೆಲ್ಲ ಆಮೇಲೆ ಬಂದರು. ಕೇಕ್ ಕಟ್ ಮಾಡುವಾಗ ಇರಲಿಲ್ಲ. ಹಾಗಾಗಿ ಅವ್ರು ಕೇಕ್ ಕಟ್ ಮಾಡುವಾಗ ಏನಿದ್ರು ಅದಷ್ಟು ಜನದ್ದು ವಿಡಿಯೋ ಅಷ್ಟೇ. ನಂತರ ಬಂದಂತ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಎಡಿಟಲ್ಲಿ ಫುಲ್ ವೈಟ್ ಮಾಡೋಣ. ಏನಾಯ್ತು? ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.